ರಿಪಬ್ಲಿಕ್ ಡೇ ಹೆಂಗ್ ಫಾರ್ಮ್ ಆಯ್ತು ಏನಂತ ಹೇಳ್ಬಿಟ್ಟು ಒಂದಷ್ಟು ಡೀಟೇಲ್ಸ್ ತಿಳ್ಕೊಂಡು ನಾನು ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ 1938ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಲಾಹೋರ್ ಅಧಿವೇಶನದಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ನಾವು 1939 ಜನವರಿ 26ಕ್ಕೆ ನಾವು ಸ್ವತಂತ್ರರಾಗ್ತೀವಿ, ನಮಗೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಅವತ್ತಿನ ದಿನ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಬಟ್ ಅದು ಕೆಲವು ಕಾರಣಾಂತರಗಳಿಂದ ಅದಾಗಲ್ಲ. ಸೊ ಅದಾಗದೇ ಇರೋದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸಮ್ ಎಕ್ಸ್ಟೆನ್ಷನ್ ಅದೆಲ್ಲ ಮುಂದಕ್ಕೆ ಬಂದು ಲಾಸ್ಟ್ ಒಂದು ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡ್ತಾರೆ. ಅದು ಯಾವತ್ತಂದ್ರೆ 1950 ಜನವರಿ 26ಕ್ಕೆ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡ್ತಾರೆ. ಅಷ್ಟೊಳಗಡೆ ನಮಗೆ ಸ್ವಾತಂತ್ರ್ಯ ಎಲ್ಲ ಬಂದಿರುತ್ತೆ. ಸ್ವಾತಂತ್ರ್ಯ ಬಂದಿದ್ದಾದ್ಮೇಲೆ ಕಾನ್ಸ್ಟಿಟ್ಯೂಷನ್ ಬರೆದು ಲಾಂಚ್ ಆಗೋ ಡೇಟ್ ಇದು. ಕಾನ್ಸ್ಟಿಟ್ಯೂಷನ್ ಬರೆಯೋದಕ್ಕೆ ಅದನ್ನ ರೆಡಿ ಮಾಡೋದಕ್ಕೆ ಹತ್ರ 2 ವರ್ಷ 11 ತಿಂಗಳು ಟೈಮ್ ತಗೊಂತಾರೆ. ಸೊ ಅದನ್ನೆಲ್ಲ ತಗೊಂಡಿದ್ದಾದ್ಮೇಲೆ ಅದು ರೆಡಿ ಆಗೋದು ಬಂದ್ಬಿಟ್ಟು ನವೆಂಬರ್ ಮಂತಲ್ಲಿ ರೆಡಿ ಆಗುತ್ತೆ. ಬಟ್ ಆಲ್ರೆಡಿ ನಾವು ರಿಪಬ್ಲಿಕ್ ಡೇ ಅಂತೇಳಿ ಒಂದೇನು ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದೀವಲ್ಲ ಜನವರಿ 26, ಅದು ಆಲ್ರೆಡಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿರ್ತೀವಿ. ಸೊ ಅದೊಂದು ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಅದನ್ನ ಒಂದು ಮೈಂಡ್ ಅಲ್ಲಿ ರಿಕಾಲ್ ಆಗ್ತಾ ಇರುತ್ತೆ ಎಲ್ಲರಿಗೂ. ಸೊ ಅದನ್ನ ಹಂಗೆ ಆ ಸವಿನೆನ್ಸ್ನ ಇನ್ನ ಯಥೇಚ್ಛವಾಗಿ ಇನ್ನೂ ಒಂದು ಸ್ವಲ್ಪ ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಒಂದು 2 ಮಂತ್ಸ್ ಟೈಮ್ನ ವೆಯ್ಟ್ ಮಾಡಿಬಿಟ್ಟು ಜನವರಿ 26ಕ್ಕೆ ನಾವು ಎಲ್ಲ ಕಾನ್ಸ್ಟಿಟ್ಯೂಷನ್ ಲಾಂಚ್ ಮಾಡ್ತಾರೆ. ಅವತ್ತಿನ ದಿನನೇ ನಾವು ರಿಪಬ್ಲಿಕ್ ಡೇ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ಇವತ್ತಿಗೆ 76th ರಿಪಬ್ಲಿಕ್ ಡೇ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಇಟ್ ಈಸ್ ಅ ಹ್ಯಾಪಿ ಥಿಂಗ್. ಅದ್ರ ಜೊತೆನಲ್ಲಿ ಇದು ಈಕ್ವಲ್ ಟು ಇಂಡಿಪೆಂಡೆನ್ಸ್ ಡೇ ತರ ವೈಟೇಜ್ ಇರೋದು ಅಂಡ್ ಕಾನ್ಸ್ಟಿಟ್ಯೂಷನ್ ಬರೆದಿರೋದು ಅಂಡ್ ಲಾಂಚ್ ಆಗಿರೋದು ಅಂತ ಹೇಳ್ಬಿಟ್ಟದಕ್ಕೆ ಒಂದು ಹಿಸ್ಟ್ರಿನ ಒಂದಷ್ಟು ತಿಳ್ಕೊಂಡಿದೀವಿ. ಇದು ಮೈಟ್ ಬಿ ನಾವು ಕೂಡ ಓದಿರೋದೇನೆ. ನಾವು ಇವಾಗ ಸೆಲೆಬ್ರೇಟ್ ಮಾಡ್ತಾ ಇದೀವಿ 76ನೇ ಅಂದ್ರೆ 76th ರಿಪಬ್ಲಿಕ್ ಡೇನ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ಲಿ ಅಂಡ್ ಒಂದು ಚಿಕ್ಕದಾಗ ಒಂದು ಇನ್ಫಾರ್ಮೇಶನ್ ಎಲ್ಲರೂ ಕೂಡ ಸಿಗ್ಲಿ ಅಂತ ಹೇಳ್ಬಿಟ್ಟು ಇದೊಂದು ವಿಡಿಯೋ ಮಾಡಿ. ಸೊ ಅದಕ್ಕೋಸ್ಕರ ಒಂದು ಬೆಸ್ಟ್ ವಿಶಸ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. RCC ಕಡೆಯಿಂದ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು.